जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् अत्र ಬ್ರಹ್ಮಾದಿದೇವತೆಗಳು ಭಗವಂತನನ್ನ ಶರಣು ಹೊಂದಿದ್ದಾರೆ. ಭೂದೇವಿಯು ಕೂಡ ಗೋರೂಪವನ್ನ ಧಾರಣೆ ಮಾಡಿಕೊಂಡು ಹೋಗಿ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ನಾವು ನಿನ್ನೆ ನೋಡಿದ್ದೇವೆ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ ಅಂತ ಈ ಶ್ಲೋಕವನ್ನ ನಿನ್ನೆ ನೋಡಿದ್ವಿ, ಆರಂಭವನ್ನು ಮಾಡಿದ್ವಿ. ಅಲ್ಲಿಗೆ ಕ್ಷೀರ ಸಮುದ್ರದ ಬಳಿಗೆ ಹೋಗಿದ್ದಾರೆ. ತತ್ರಗತ್ವ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ ಹೇಳಿದ್ದ. ಭಗವಂತ ಎಂಥವನು ಅಂದ್ರೆ ಅವನು ವೃಷಾಕಪಿ ಅಂತ ಅನಿಸಿಕೊಂಡಿದ್ದಾನೆ. ಏನು ಹಂಗಂದ್ರೆ ವೃಷಾಕಪಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವೃಷ ಅಂತ ಒಂದು ಶಬ್ದ, ಆ ಕಪಿ ಅಂತ ಇನ್ನೊಂದು ಶಬ್ದ. ವೃಷ ಅಂದ್ರೆ ಮಳೆಗರಿಯುವವನು, ಮಳೆ ಸುರಿಸುವವನು. ವರ್ಷತಿ ಯಾವುದರ ಮಳೆಯನ್ನು ಸುರಿಸ್ತಾನೆ ಅಂದ್ರೆ ಭಕ್ತರಿಗೆ ಅಭೀಷ್ಟವಾದ ವರಗಳು, ಆ ವರಗಳೆಂಬ ಮಳೆಯನ್ನು ಸುರಿಸುವವನು ಅವನು. ಆದ್ದರಿಂದ ಅವನು ವೃಷ ಅಂತ ಅನಿಸಿಕೊಂಡಿದ್ದಾನೆ. ಆ ಕಪಿ, ಆ ಅಂದ್ರೆ ಪೂರ್ಣವಾದ, ಕ ಅಂದ್ರೆ ಸುಖ, ಪ ಅಂದ್ರೆ ನಮಗೆ ಕೊಡ್ತಾನೆ. ಪೂರ್ಣವಾದ ಸುಖ ಅಂತಂದ್ರೆ ಮೋಕ್ಷ, ಮೋಕ್ಷವನ್ನು ನಮಗೆ ಕೊಡ್ತಾನಾದ್ರಿಂದಾಗಿ ಅವನು ಆ ಕಪಿ ಅಂತ ಅನಿಸಿಕೊಂಡಿರ್ತಾನೆ. ಅಥವಾ ವೃಷ ಅನ್ನೋ ಶಬ್ದಕ್ಕೆ ಅರ್ಥ ಈಗಾಗಲೇ ಒಂದು ಅರ್ಥ ಹೇಳಿದ್ದೇವೆ. ವೃಷ ಅಂದ್ರೆ ಭಕ್ತರ ಅಭೀಷ್ಟವೆಂಬ, ಭಕ್ತರ ಅಭೀಷ್ಟವಾದ ವರಗಳನ್ನು ಸುರಿಸುವವನು, ಮಳೆಗರೆಯುವವನು ಅಂತ ಒಂದು ಅರ್ಥ ಹೇಳಿದ್ದೇವೆ. ಇನ್ನೊಂದು ವೃ ಅಂದ್ರೆ ವೃತ ಅಂದ್ರೆ ಕೂಡಿದ, ಷ ಅಂದ್ರೆ ಷಡ್ಗುಣಗಳು. ಯಾರಲ್ಲಿ ಷಡ್ಗುಣಗಳು ಇವೆಯೋ ಅವನು ವೃಷ. ಅಲ್ಲಿ ಆ ಕಪಿ ಅಂತಲೂ ಪದಚ್ಛೇದ ಮಾಡಿಕೊಳ್ಬಹುದು, ಅಕಪಿ ಅಂತಲೂ ಪದಚ್ಛೇದ ಮಾಡಿಕೊಳ್ಬಹುದು. ಕ ಅಂದ್ರೆ ಸುಖ, ಅಕ ಅಂದ್ರೆ ಸುಖಕ್ಕೆ ವಿರುದ್ಧವಾಗಿರುವಂತಹದ್ದು ದುಃಖ. ಆ ದುಃಖವನ್ನ ಪಿ ಅಂದ್ರೆ ಪಿನಷ್ಟಿ, ಪಿನಷ್ಟಿ ಅಂದ್ರೆ ಅರಿತಾನೆ ಅಂತ ಅರ್ಥ. ಅರಿಯೋದು ಅಂತಂದ್ರೆ ಈ ಗಂಧವನ್ನ ಅರಿಯೋದು ಅಂತಾರಲ್ಲ, ಆ ಥರ ಅದನ್ನ ನಾಶ ಮಾಡ್ತಾನೆ ಅನ್ನೋ ಅರ್ಥದಲ್ಲಿಯೂ ಕೂಡ ನಾವು ಅವನನ್ನ ವೃಷಾಕಪಿ ಅಂತ ಇಟ್ಕೊಂಡು ಅಂತಹ ಆ ಭಗವಂತನನ್ನ ದೇವದೇವನಾದ, ಎಲ್ಲ ದೇವತೆಗಳಿಗೂ ಕೂಡ ದೇವನೆನಿಸಿದ ಆ ಪುರುಷ ರೂಪನಾಗಿರತಕ್ಕಂಥ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ ಹೀಗರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ವೃಷಾಕಪಿ ಅಂದ್ರೆ ಹೀಗೂ ಅರ್ಥ ಮಾಡಬಹುದು. ಸಾಮಾನ್ಯವಾಗಿ ಮಳೆ ಬರುವುದು ಯಾರಿಂದ ಅಂತಂದ್ರೆ
ಇಂದ್ರನಿಂದ. ಅದರಿಂದ ವೃಷ ಅಂದರೆ ಇಂದ್ರ ಅಂತ ಇಟ್ಕೊಂಡ್ರೆ, ವೃಷಾಕಪಿ ಅಂತಂದರೆ ಇಂದ್ರನಿಗೂ ಕೂಡ ಗೋವರ್ಧನೋದ್ಧಾರವನ್ನು ಮಾಡುವ ಮೂಲಕವಾಗಿ ಅವನಿಗೆ ಕಂಪನವನ್ನು ಉಂಟು ಮಾಡಿದವನಾದ್ದರಿಂದಲೂ ಅವನನ್ನು ವೃಷಾಕಪಿ ಎಂಬ ಶಬ್ದದಿಂದ ನಾವು ಕರೆಯಬಹುದಾಗಿದೆ. ಪುರುಷ ಸೂಕ್ತೇನ, ಆ ಭಗವಂತನನ್ನ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದರು. ಪುರುಷಂ ಪುರುಷ ಸೂಕ್ತೇನ ಅಂತ ಹೇಳ್ತಾರೆ. ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಪುರ ಅಂದರೆ ಎಲ್ಲರ ದೇಹಗಳು, ಎಲ್ಲರ ದೇಹಗಳಲ್ಲಿಯೂ ಕೂಡ ಭಗವಂತ ವಾಸವಾಗಿದ್ದಾನಾದ್ರಿಂದ ಅವನನ್ನು ಪುರುಷ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಥವಾ ಪೂರ್ಣವಾದ ಷಡ್ಗುಣಗಳು ಉಳ್ಳವನಾದ್ದರಿಂದಲೂ ಅವನು ಪುರುಷ ಪುರುಷ ಅನ್ನೋ ಶಬ್ದದಿಂದ ಅವನನ್ನ ಕರೆಯಬಹುದು. ಅಂತಹ ದೇವದೇವಂ, ದೇವತೆಗಳಿಗೂ ಕೂಡ ದೇವ ಅಂತ ಅನಿಸಿಕೊಂಡವನು. ಜಗನ್ನಾಥಂ, ಜಗನ್ನಾಥಂ ಅಂದರೆ ಎಲ್ಲ ಜಗತ್ತಿಗೆ ಒಡೆಯನಾದವನು. ಅಥವಾ ಜಗತ್ತನ್ನೋ ಶಬ್ದದಿಂದ ಪ್ರಾಣದೇವರು ಅನ್ನೋ ಅರ್ಥವನ್ನು ತಗೊಂಡ್ರೆ, ಜಗನ್ನಾಥಂ ಅಂದರೆ ಆ ಪ್ರಾಣದೇವರಿಗೆ ಒಡೆಯನಾಗಿರತಕ್ಕಂಥ ಭಗವಂತನನ್ನ ಪುರುಷ ಸೂಕ್ತದಿಂದಲೇ ಸ್ತೋತ್ರವನ್ನ ಮಾಡಿದ್ದಾರೆ. ಯಾಕೆ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದರು ಅಂದರೆ, ಸಕಲ ವೇದಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಬೇಕು. ವಾಸ್ತವಿಕವಾಗಿ ವೇದ ಎಲ್ಲ, ಯಾಕೆಂದ್ರೆ ವೇದ ಅಂದ್ರೆ ಭಗವಂತನಿಗೆ ಬಹಳ ಇಷ್ಟ. ವೇದದಲ್ಲಿರತಕ್ಕಂತಹ ಒಂದೊಂದು ಶಬ್ದವೂ ಕೂಡ, ಅಥವಾ ಒಂದೊಂದು ಅಕ್ಷರ, ವೇದದ ಒಂದೊಂದು ಅಕ್ಷರವೂ ಕೂಡ ಭಗವಂತನ ಒಂದೊಂದು ನಾಮ ಅಂತ ಕರೆಯುತ್ತಾರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯಃ. ವೇದದಲ್ಲಿರುವಂತಹ ಒಂದೊಂದು ನಾಮವೂ ಕೂಡ ಅದು ಭಗವಂತನ, ಒಂದೊಂದು ಅಕ್ಷರವೂ ಭಗವಂತನ ನಾಮ ಆಗಿದೆ. ಆದ್ದರಿಂದ ಆ ಎಲ್ಲ ವೇದಗಳ ಸಾರ ಪುರುಷ ಸೂಕ್ತ ಆದ್ದರಿಂದ ಪುರುಷ ಸೂಕ್ತದಿಂದಲೇ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು, ನಾವ್ಯಾರಾದರೂ ದೊಡ್ಡವರ ಹತ್ರ ಹೋದಾಗ ಅವರಿಂದ ನಮಗೆ ಕೆಲಸ ಆಗಬೇಕು ಅಂತಿದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದ್ರೆ, ನಾವು ನಿಮ್ಮ ಸಂಬಂಧಿಕರು ಅಂತ ಹೀಗೆ ಆ ಸಂಬಂಧವನ್ನ ಹೇಳಿದಾಗ ಕೆಲಸ ಆಗುವುದು, ಕೆಲಸ ಆಗುತ್ತೆ. ನಿಮ್ಮ ದೊಡ್ಡಪ್ಪನ ಮಗನು, ನಿಮ್ಮ ಹಂಗೆ ದೂರ, ನಿಮ್ಮ ತಾತ, ನಮ್ಮ ತಂದೆ ಒಟ್ಟಿಗೆ ಇರ್ತಾ ಇದ್ರು, ಈ ಥರ ಏನಾದರೂ ಒಂದು ದೂರದ ಒಟ್ಟಾರೆ ಏನಾದರೂ ಒಂದು ಸಂಬಂಧವನ್ನ ಹೇಳಿಕೊಂಡ್ರೆ ಮಾತ್ರ ಅಲ್ಲಿ ಬೇಗ ಕೆಲಸ ಆಗುತ್ತೆ. ಹಾಗೆ ಇಲ್ಲಿ ಪುರುಷ ಸೂಕ್ತವನ್ನು ಹೇಳಿದ ಉದ್ದೇಶ ಏನು ಅಂದರೆ, ಈಗ ಹೋಗಿದ್ದಾಕೆ ಬ್ರಹ್ಮಾದಿ ದೇವತೆಗಳು ಭೂದೇವಿಗೆ ಬಂದ ಕ್ಲೇಶ ಕಷ್ಟ ಅದು ದೂರ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋಗಿದ್ದಾರೆ. ಈ ಪುರುಷ ಸೂಕ್ತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ಅಂತ, ಪದ್ಭ್ಯಾಂ ಭೂಮಿ, ಭಗವಂತನ ಪಾದದಿಂದ ಭೂದೇವಿ ಹುಟ್ಟಿದ್ದಾಳೆ ಅಂತ ಹೇಳಿದ್ದಾರೆ. ಹಾಗಾಗಿ ಬ್ರಹ್ಮದೇವರು ಪುರುಷ ಸೂಕ್ತವನ್ನು ಯಾಕೆ ಹೇಳಿದ್ರು ಅಂದ್ರೆ, ಸ್ವಾಮಿ ನಾವು ಕರ್ಕೊಂಡು ಬಂದಿರೋದು ಬೇರೆ ಯಾರನ್ನೂ ಅಲ್ಲ, ಸಾಕ್ಷಾತ್ ನಿನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀವಿ. ಆದ್ರಿಂದಾಗಿ ನೀನು ಇದನ್ನ ಕೇಳಿಸ್ಕೊಳ್ಳೇಬೇಕು. ಇವಳ ದುಃಖವನ್ನ ಅಷ್ಟೇ ಅಲ್ಲ, ಆ ದುಃಖಕ್ಕೆ ತಂದೆಯ ಸ್ಥಾನದಲ್ಲಿ ನಿಂತ ನೀನು ಅದನ್ನ ಪರಿಹಾರ ಮಾಡಲೇಬೇಕು ಅಂತ ಭೂದೇವಿಗೂ ಆ ಭಗವಂತನಿಗೂ ಇರತಕ್ಕಂಥ ಒಂದು ಸಂಬಂಧ, ಆ ಸಂಬಂಧವನ್ನು ಹೇಳ್ತಾ ಇರುವಂತಹದ್ದು ಪುರುಷ ಸೂಕ್ತ. ಹಾಗಾಗಿ ಅಂತಹ ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಮುಂದಿನ ಶ್ಲೋಕ. ಗಿರಂ ಸಮಾಧೌ ಗಗನೆ ಸಮೀರಿತಾಂ, ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇದಾಸ್ತ್ರಿದಶಾನುವಾಚಃ. ನಿಶಮ್ಯ ವೇದಾಶ್ರೀ ದಶಾನುವಾಚ. ಗಾಂ ಪೌರುಷೀಂ ಮೇ ಶೃಣುತಾಮರಃ ಪುನಃ. ಗಾಂ ಪೌರುಷೀಂ ಮೇ ಶೃಣುತಾಮರ ಪುನಃ.
ಋಣಾತಾಮರಾಹ ಪುನಃ ಪುನಃ ವಿಧೀಯತಾಮಾಶು ತಥೈವ ಮಾಚಿರಂ. ವಿಧೀಯತಾಮಾಶು ತಥೈವ ಮಾಚಿರಂ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಭಗವಂತ ಅಶರೀರದಿಂದ ಅಂದರೆ ಕಾಣಿಸಿಕೊಳ್ಳದೆ ಅವರಿಗೊಂದು ವಾಕ್ಯವನ್ನ ಹೇಳಿದ್ದಾನೆ, ಸಮಾಧಾನಕ್ಕೆ ಒಂದು ವಾಕ್ಯವನ್ನ ಹೇಳಿದ್ದಾನೆ. ಆ ವಾಕ್ಯವನ್ನ ಬ್ರಹ್ಮದೇವರು ಮಾತ್ರ ಕೇಳಿಸಿಕೊಂಡರು. ಉಳಿದೆಲ್ಲ ದೇವತೆಗಳು ಅಲ್ಲಿ ಜೊತೆಗೆ ಇದ್ರೂ ಕೂಡ ಬ್ರಹ್ಮದೇವರು ಆ ಶಬ್ದವನ್ನ, ಭಗವಂತನ ವಚನವನ್ನ ಕೇಳಿಸಿಕೊಂಡು ಅದನ್ನ ಉಳಿದ ದೇವತೆಗಳಿಗೆ ಅದನ್ನು ಉಪದೇಶಿಸಿದ್ರು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೇಗೆ? ಸಮಾಧೌ ಅಂತಂದ್ರೆ ಆ ದೇವತಾ ಕಾರ್ಯ ಏನು, ಎಲ್ಲ ದೇವತೆಗಳು ಬಂದಿದ್ದಾರೆ, ಅಸುರ ಸಂಹಾರ ನಡೀಬೇಕು ಅಂತ ಆ ದೇವ ಕಾರ್ಯದ ಸಮರ್ಥನೆಗಾಗಿ ಭಗವಂತ ಗಗನೇ ಸಮೀರಿತ, ಆಕಾಶದಲ್ಲಿ ಇದ್ದು ಹೇಳಿರತಕ್ಕಂತಹ ಆ ಮಾತನ್ನು ವೇದಾಹ ನಿಶಮ್ಯ, ವೇದಾಹ ಅಂದರೆ ಬ್ರಹ್ಮದೇವರು ಅದನ್ನ ಕೇಳಿಸಿಕೊಂಡು ತ್ರಿದಶಾನ್ ಉವಾಚ, ದೇವತೆಗಳನ್ನು ಕುರಿತು ಬ್ರಹ್ಮದೇವರು ಹೇಳ್ತಾರೆ ಏನಂತ? ಹೇ ಅಮರಾಹ, ದೇವತೆಗಳೇ, ಪೌರುಷೀಂ ಅಂದ್ರೆ ಆ ಭಗವಂತನ ಸಂಬಂಧಿಯಾದ, ಪೌರುಷೀಂ ಅಂದ್ರೆ ಪುರುಷ ಸಂಬಂಧಿ, ಆ ಭಗವಂತನ ಮಾತು ಮಾತನ್ನು ಶೃಣುತಾ ಕೇಳಿಸಿಕೊಳ್ಳಿ. ಆ ಭಗವಂತ ಏನು ಹೇಳಿದ್ದಾನೆ ಅಂತ ನಾನು ಹೇಳ್ತೇನೆ ನಿಮಗೆ, ಅದನ್ನು ಕೇಳಿಸಿಕೊಳ್ಳಿ. ಆನಂತರದಲ್ಲಿ ಮಾಚಿರಂ, ತುಂಬ ತಡ ಮಾಡದೆ, ತಥೈವ ಆಶು ಪುನಃ ವಿಧೀಯತಾಂ, ಭಗವಂತ ಏನು ಹೇಳಿದ್ದಾನೋ ಅದನ್ನ ಸ್ವಲ್ಪವೂ ತಪ್ಪದಂತೆ ಹಾಗೆ ನೀವು ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದ. ಸಾಮಾನ್ಯ ಅದೇ ಅಭಿಪ್ರಾಯವನ್ನೇ ಸತ್ಯಧರ್ಮ ತೀರ್ಥರು ಕೂಡ ಹೇಳಿದ್ದಾರೆ. ಮುಂದೆ ನೋಡುವುದಂದ್ರೆ, ಪುರೈವ ಪುಂಸಾವಧೃತೋ ಧರಾಜ್ವರೋ, ಪುರೈವ ಪುಂಸಾ ಧೃತ ಧರಾಜ್ವರೋ ಭವದ್ಭಿರಂಶೈರ್ಯದುಷೂಪಜನ್ಯತಾಂ, ಭವದ್ಭಿರಂಶೈರ್ ಯದುಷೂಪಜನ್ಯತಾಂ, ಯದುಪೂಷಜನ್ಯತಾ ಪೂಷಪಜನ್ಯತಾ ಯದುಷು ಉಪಜನ್ಯತಾಂ, ಯದುಷೂಪಜನ್ಯತಾಂ, ಯದುಷೂಪಜನ್ಯತಾಂ ಸ ಯಾವದುರ್ವ್ಯಾ ಸಯಾವದುರ್ಯಾತ್ ಭರಮೀಶ್ವರೇಶ್ವರಃ ಪರಮೀಶ್ವರಶ್ವರಃ ಸ್ವಕಾಲಶಕ್ತ್ಯಾ ಸ್ವಕಾಲಶಕ್ತ್ಯಾ ಕ್ಷಪಯಂಶ್ಚರೇದ್ಭುವಿ. ಕ್ಷಪಯಂಶ್ವರೇದ್ಭುವಿ. ಬ್ರಹ್ಮದೇವರು ಭಗವಂತನ ಮಾತನ್ನ ಕೇಳಿಸಿಕೊಂಡು ಹೇಳ್ತಾ ಇದ್ದಾರೆ, ನಾವು ಬಂದು ಪ್ರಾರ್ಥನೆ ಮಾಡಿ ಭೂದೇವಿಗೆ ಹೀಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿಕೊಂಡದ್ರಿಂದ ಭಗವಂತನಿಗೆ ಇದು ತಿಳಿತು ಅಂತಲ್ಲ, ಪುರೈವ ಮುಂಚೆಯೇ, ನಾವು ಕೇಳೋದಕ್ಕಿಂತ ಮುಂಚೆಯೇ, ಪುಂಸ ಭಗವಂತನಿಂದ, ಧರಾಜ್ವರ ಅಂದರೆ ಭೂದೇವಿಯ ಈ ಸಂತಾಪ, ಈ ಕಷ್ಟ, ಅವಧೃತ ಅವನಿಂದ ತಿಳಿಯಲ್ಪಟ್ಟಿತ್ತು. ಅಂದರೆ ನಾವು ಬಂದು ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆನೆ ಭಗವಂತ ಭೂದೇವಿಯ
ಕಷ್ಟ ಏನು ಅನ್ನೋದನ್ನ ತಾನು ಮೊದಲೇ ತಿಳಿದಿದ್ದ. ಸ ಯಾವತ್ ಉರ್ವ್ಯಾಹ ಭಾರಂ ಈಶ್ವರೇಶ್ವರ, ಆ ಭಗವಂತ ಈ ಭೂಮಿಯಲ್ಲಿ ಬಂದು ಆ ಭೂಮಿಯಲ್ಲಿ ಇದ್ದು ಸ್ವಕಾಲ ಶಕ್ತಿಯ, ಕಾಲ ಅಂದರೆ ಸಂಹಾರ, ಭಗವಂತ ತನ್ನ ಸಂಹಾರ ಶಕ್ತಿಯನ್ನ ತೋರಿಸುವ ಮೂಲಕವಾಗಿ ಭೂಮಿಯಲ್ಲಿ ಕ್ಷಪಯನ್ ಅವರನ್ನು ನಾಶ ಮಾಡ್ತಾ, ಯಾವತ್ ಚರೇತ್ ಎಲ್ಲಿಯವರೆಗೆ ಅವನು ಈ ಭೂಮಿಯಲ್ಲಿ ವಾಸವಾಗಿರ್ತಾನೋ ಅಲ್ಲಿಯವರೆಗೆ, ಅಥವಾ ಭಗವಂತ ಅವತಾರ ಮಾಡೋದಕ್ಕಿಂತ ಮುಂಚೆಯೇ ಭಗವಂತ ಈ ಸಂಹಾರ ಶಕ್ತಿಯನ್ನ ತಾನು ಬಳಸಿಕೊಂಡು ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಅವತಾರ ಮಾಡ್ತಾನಲ್ಲ, ಅಷ್ಟರ ಒಳಗಡೆ ನೀವು ಎಲ್ಲರೂ ಏನು ಮಾಡಬೇಕು ಅಂತಂದರೆ, ಭವದ್ಭಿಹಿ ನೀವೆಲ್ಲರೂ ಯದುಷು ಉಪಜನ್ಯತ, ಯಾದವರಲ್ಲಿ ನೀವು ಅವತಾರವನ್ನ ಮಾಡಬೇಕು. ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ಆದೇಶವನ್ನ ಮಾಡ್ತಾ ಇದ್ದ. ಭಗವಂತ ಅಸುರ ಸಂಹಾರಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ತನ್ನ ಕಾಲಶಕ್ತಿಯಿಂದ ಅಂದರೆ ಸಂಹಾರ ಶಕ್ತಿಯ, ತನ್ನ ಸ್ವರೂಪಭೂತವಾದ ಸಂಹಾರ ಶಕ್ತಿಯಿಂದ ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಭೂಮಿಯಲ್ಲಿ ವಾಸವಾಗಿರ್ತಾರೆ. ಅದಕ್ಕೂ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ನೀವೆಲ್ಲ ಯದುಷು ಉಪಜನ್ಯತ, ಯಾದವ ಕುಲದಲ್ಲಿ ಹೋಗಿ ನೀವೆಲ್ಲರೂ ಅವತಾರವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಯದುಷು ಉಪಜನ್ಯತಾಂ ಅನ್ನುವಂಥ ಮಾತನ್ನ ಹೇಳ್ತಾರೆ. ಯದುಷು ಅನ್ನೋದು ಬಹುವಚನ. ಯಾಕೆ ಬಹುವಚನದಲ್ಲಿ ಬಳಸಿದ್ದಾರೆ? ಯದುಕುಲದಲ್ಲಿ ಅವತಾರ ಮಾಡಿ ಸಾಕು. ಆದರೆ ಯದುಷು ಅನ್ನುವಂತಹ ಬಹುವಚನವನ್ನ ಯಾಕೆ ಹೇಳಿದ್ದು ಅಂತಂದ್ರೆ, ಅದು ಬಹುವಚನ ಮೊದಲ ಆದ್ಯ ಅನ್ನೋ ಅರ್ಥದಲ್ಲಿ, ಅಂದರೆ ಯಾದವ ಕುಲವೇ ಮೊದಲಾದ ಬೇರೆ ಬೇರೆ ಕುಲಗಳಲ್ಲಿ ನೀವು ಅವತಾರವನ್ನ ಮಾಡಬೇಕು ಅನ್ನೋದನ್ನ ತಿಳಿಸುವುದು ಒಂದು ಉದ್ದೇಶ. ಇನ್ನೊಂದು ಬಹುವಚನವನ್ನ ಕೊಟ್ಟಿದ್ದು ಯಾಕೆ ಅಂತಂದ್ರೆ, ಅಲ್ಲಿ ಬಹುವಚನ ಯಾವಾಗ ನಾವು ತುಂಬ ಗೌರವ ಕೊಡಬೇಕು ಅಂತಂದಾಗ ಬಹುವಚನವನ್ನ ಬಳಕೆ ಮಾಡತಕ್ಕಂಥದ್ದು ಕ್ರಮ. ಅದು ಭಗವಂತ ಆಯ್ಕೆ ಮಾಡಿಕೊಂಡದ್ದು, ನಾನು ಯದು ವಂಶದಲ್ಲಿ ಅವತಾರವನ್ನ ಮಾಡ್ತೇನೆ ಅಂತ. ಹಾಗಾಗಿ ಅದರ ಬಗ್ಗೆ ಒಂದು ಗೌರವವನ್ನು ಸೂಚನೆ ಮಾಡಬೇಕು. ಆ ಯದು ವಂಶದ ಬಗ್ಗೆ ಗೌರವ ಸೂಚನೆ ಮಾಡಲಿಕ್ಕೋಸ್ಕರವೂ ಕೂಡ ಯದುಷು ಎಂಬುದಾಗಿ ಬಹುವಚನವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ವಸುದೇವ ಗೃಹೇ ಸಾಕ್ಷಾತ್, ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ, ಭಗವಾನ್ ಪುರುಷಃ ಪರಃ, ಜನಿಷ್ಯತೆ ತತ್ಪ್ರಿಯಾರ್ಥಂ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರಿಯಃ. ಸಂಭವಂತು ಸುರಸ್ತ್ರಿಯಃ. ಬರೀ ಪುರುಷರಿಗೆ ಮಾತ್ರ ಭಗವಂತ ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ದೇವತಾ ಸ್ತ್ರೀಯರಿಗೂ ಕೂಡ ಭಗವಂತ ಹೇಳ್ತಾ ಇದ್ದ. ವಸುದೇವ ಗೃಹೇ, ವಸುದೇವನ ಮನೆಯಲ್ಲಿ ಸಾಕ್ಷಾತ್ತಾಗಿ ಪರಹ ಸರ್ವೋತ್ತಮನಾದ ಪುರುಷಃ, ಎಲ್ಲರ ದೇಹದಲ್ಲಿ ವಾಸವಾಗಿರತಕ್ಕಂಥ ಭಗವಂತ ತತ್ಪ್ರಿಯಾರ್ಥಂ, ಆ ವಸುದೇವನ ಪ್ರೀತಿಗಾಗಿ ಅವನು ಜನಿಷ್ಯತೆ, ಅಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾನೆ. ಆದ್ರಿಂದ ಎಲ್ಲ ಸುರಸ್ತ್ರೀಯರಿಗೂ ಒಂದು ಅವಕಾಶ ಇದೆ, ಎಲ್ಲ ದೇವತಾ ಸ್ತ್ರೀಯರಿಗೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅಲ್ಲಿ ಗೋಪಿಕಾ ಸ್ತ್ರೀಯರೇ ಮುಂತಾಗಿರತಕ್ಕಂಥ ರೂಪಗಳಿಂದ ನೀವು ಅವತಾರವನ್ನ ಮಾಡಿ ಅಂತ. ವಸುದೇವ ಗೃಹೇ ಅಂತಂದ್ರೆ ವಸುದೇವನ ಮನೆಯಲ್ಲಿ ಅವತಾರವನ್ನ ಮಾಡ್ತಾನೆ ಅಂತ ಒಂದರ್ಥ. ಇನ್ನೊಂದು ಗೃಹ ಶಬ್ದಕ್ಕೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳಿದ್ರಿಂದಾಗಿ ಗೃಹ ಶಬ್ದಕ್ಕೆ
ಗೃಹಿಣಿ, ವಸುದೇವನ ಗೃಹಿಣಿಯನ್ನು ಸ್ವೀಕಾರ ಮಾಡಬೇಕು. ವಸುದೇವನ ಹೆಂಡತಿ. ಅದರಿಂದ ವಸುದೇವನ ಹೆಂಡತಿಯಾಗಿರತಕ್ಕಂತಹ ದೇವಕಿಯಲ್ಲಿ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ. ನೀವೆಲ್ಲರೂ ಕೂಡ ಭಗವಂತನ ಸೇವೆಗಾಗಿ ಅವತಾರವನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದ. ವಾಸುದೇವ ಕಲಾನಂತಹ ವಾಸುದೇವ ಕಲಾನಂತಃ ಸಹಸ್ರವದನ ಸ್ವರಾಟ್ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವಃ ಅಗ್ರತೋ ಭವಿತಾ ದೇವಃ ಹರೇ ಪ್ರಿಯ ಚಿಕೀರ್ಷಯಾ. ಹರೇ ಪ್ರಿಯ ಚಿಕೀರ್ಷಯ. ಅದರ ಜೊತೆಗೆ ಭಗವಂತ ಅವತಾರವನ್ನು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ಭಗವಂತ ಅವತಾರ ಮಾಡುವುದಕ್ಕಿಂತ ಮುಂಚೆ ಶೇಷದೇವರು ಅವತಾರವನ್ನು ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಾಸುದೇವ ಕಲಾನಂತಹ. ವಾಸುದೇವ ಅಂತಂದ್ರೆ ಶ್ರೀಕೃಷ್ಣ. ಅವನ ಕಲಾ ಅಂತಂದ್ರೆ ಶುಕ್ಲಕೇಶ ಎಂಬಂತಹ ಅಂಶದಿಂದ ಕೂಡಿರತಕ್ಕಂತಹ ಅನಂತಹ ಶೇಷದೇವನು. ಎಂಥವರು ಶೇಷದೇವರು? ಸಹಸ್ರವದನ, 1000 ಹೆಡೆಗಳು ಅವರಿಗಿದ್ದಾವೆ ಅಂತಹ ಶೇಷದೇವರು. ಸ್ವರಾಟ್. ಸ್ವರಾಟ್ ಅಂತಂದ್ರೆ ಸ್ವ ಶಬ್ದದಿಂದ ಭಗವಂತ ಅಂತ ಇಟ್ಕೋಬೇಕು. ನಾವು ಹಿಂದೆ ಒಂದು ವದಸ್ವ ವಿದ್ವನ್ ಅನ್ನೋಲ್ಲಿ ಸ್ವ ಶಬ್ದಕ್ಕೆ ಭಗವಂತ ಅಂತ ಅರ್ಥ ತಗೊಂಡಿದ್ವಿ. ಅದರಿಂದ ಸ್ವ ಅಂದರೆ ಭಗವಂತ. ಸ್ವರಾಟ್ ಅಂತಂದ್ರೆ ಆ ಭಗವಂತನಿಂದ ಬೆಳಗುವವನು ಅಂತ ಅರ್ಥ. ಭಗವಂತನ ಸನ್ನಿಧಾನ ವಿಶೇಷವಾಗಿ ಅವನಲ್ಲಿ ಇದ್ದದ್ರಿಂದಾಗಿ ಅವನಿಂದ ದೈತ್ಯ ಸಂಹಾರವೇ ಮೊದಲಾಗಿರತಕ್ಕಂಥ ಅನೇಕ ಕೆಲಸಗಳು ಆ ಬಲರಾಮನಿಂದ ನಡೆದಿದ್ದಾವೆ. ಅದರಿಂದ ಸ್ವೇನ ಹರಿಣ ರಾಜತೆ ಇತಿ ಸ್ವರಾಟ್ ಅಂತ ಅರ್ಥ. ಅಥವಾ ಸ್ವ ಅನ್ನುವಂತಹ ಶಬ್ದಕ್ಕೆ ಭಗವಂತ, ಸ್ವ ಅಂದರೆ ಸ್ವತಂತ್ರನಾದಂತಹ ಭಗವಂತ, ಅವನ ಹಾಸಿಗೆಯಾಗಿ ನಿರಂತರವಾಗಿ ಅವನ ಶಯನವಾಗಿ ಮಲಗಿಕೊಂಡು ಯಾವಾಗಲೂ ಕೂಡ ಶೋಭಿಸ್ತಾ ಇರ್ತಾನೆ. ಆದ್ದರಿಂದಲೂ ಕೂಡ ಅವನನ್ನು ಸ್ವರಾಟ್ ಅನ್ನುವಂತಹ ಶಬ್ದದಿಂದ ಕರೆಯಬಹುದು. ಅಥವಾ ಸ್ವರಾಟ್ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ, ಶೇಷದೇವರು ಯಾವಾಗಲೂ ಕೂಡ ಸನಕಾದಿಗಳಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ ಅಂತ ನಾವು ಕೇಳಿದ್ದೇವೆ. ಶೇಷದೇವರು ನಿರಂತರವಾಗಿ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಇದು ಒಂದು ಸಂದರ್ಭದಲ್ಲಿ ಮಧ್ವವಿಜಯದಲ್ಲಿ ಕಥೆ ಬರುತ್ತೆ. ಮಧ್ವಾಚಾರ್ಯರು ಪ್ರವಚನವನ್ನು ಮಾಡ್ತಾ ಇರುವಾಗ ಭಾಷ್ಯದ ಬಗ್ಗೆ ಆ ಪ್ರವಚನವನ್ನು ಕೇಳಲಿಕ್ಕೋಸ್ಕರವಾಗಿ ಶೇಷದೇವರು ತಮ್ಮ ಶಿಷ್ಯರಾದ ಸನಕಾದಿಗಳೊಂದಿಗೆ ಅಲ್ಲಿಗೆ ಬಂದಿದ್ರು ಅನ್ನುವಂಥ ಒಂದು ಕಥೆ ಬರುತ್ತೆ. ಅಂದರೆ ಸನಕಾದಿಗಳು ಶೇಷದೇವರ ಶಿಷ್ಯರು, ಶೇಷದೇವರು ಸನಕಾದಿಗಳಿಗೆ ಭಗವತ್ ತತ್ವವನ್ನು ಯಾವಾಗಲೂ ಕೂಡ ಉಪದೇಶ ಮಾಡ್ತಿರ್ತಾರೆ. ಹಾಗಾಗಿ ಸ್ವರಾಟ್ ಅಂತಂದರೆ ಸ್ವ ಅಂತಂದರೆ ಭಗವಂತನ ಬಗ್ಗೆ ರಾಜಯತಿ ಯಾವಾಗಲೂ ಕೂಡ ಸನಕಾದಿ ಋಷಿಗಳಿಗೆ ಉಪದೇಶವನ್ನು ಮಾಡ್ತಾರೆ ಎಂಬ ಕಾರಣದಿಂದಲೂ ಕೂಡ ಅವರನ್ನು ಸ್ವರಾಟ್ ಅನ್ನುವಂತಹ ಶಬ್ದದಿಂದ ಕರೆಯಬಹುದು. ಅಂತಹ ಅನಂತಹ ಶೇಷದೇವರು ಸಹಸ್ರವದನಃ, 1000 ಹೆಡೆ ಇರತಕ್ಕಂತಹ ಶೇಷದೇವರು ಹರೇಹೇ ಪ್ರಿಯ ಚಿಕೀರ್ಷಯ, ಭಗವಂತನಿಗೆ ಪ್ರಿಯವನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ ಅಗ್ರತಃ ಭವಿತಾ. ಅಗ್ರತಃ ಭವಿತಾ ಅಂದರೆ ಭಗವಂತ ಅವತಾರ ಮಾಡುವುದಕ್ಕಿಂತ ಮುಂಚೆನೇ ಭಗವಂತನಿಗೆ ಅಣ್ಣನಾಗಿ ಅವತಾರವನ್ನ ಮಾಡ್ತಾ ಇದ್ದಾರೆ. ಏನು ಭಗವಂತನಿಗೆ ಪ್ರಿಯವನ್ನ ಮಾಡೋದೇನಿದೆ, ಪ್ರಿಯ ಚಿಕಿರಿಷಯ, ಭಗವಂತನಿಗೆ ಪ್ರಿಯವನ್ನ ಮಾಡುವುದಕ್ಕೋಸ್ಕರವಾಗಿ ಭಗವಂತನಿಗೆ ಮುಂಚೆನೇ ಅವತಾರ ಮಾಡ್ತಿದ್ದ. ಭಗವಂತನಿಗೆ ಪ್ರಿಯವನ್ನ ಮಾಡಬೇಕು ಅಂದರೆ ಭಗವಂತ ಅವತಾರ ಮಾಡಿದ ನಂತರ, ಹೇಗೆ ರಾಮಾವತಾರ ಕಾಲದಲ್ಲಿ ರಾಮನ ಅನಂತರ ಅವತಾರವನ್ನ ಮಾಡಿದ್ದಾರೆ ಶೇಷದೇವರು ಲಕ್ಷ್ಮಣನಾಗಿ. ಆದ್ರಿಂದ ಆದ ಪ್ರಯೋಜನ ಏನು ಅಂದರೆ ಅಣ್ಣನ ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು. ಅದರಿಂದ ಭಗವಂತನಿಗೆ ಪ್ರಿಯವಾದ ಕೆಲಸ ಸೇವೆ ಅದನ್ನು ಮಾಡಿದ್ದಾರೆ ಅಂತ ಹೇಳ್ಕೋಬಹುದು.
ಮುಂಚೆನೇ ಅವತಾರ ಮಾಡಿದರೆ ಸೇವೆ ಗಿವೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅಣ್ಣ, ಲೋಕದ ದೃಷ್ಟಿಯಿಂದ ಅಣ್ಣನಾಗ್ತಾನೆ. ಅಣ್ಣ ತಂದೆಯ ಸಮಾನ ಗೌರವ ಸ್ಥಾನದಲ್ಲಿ ಇರಬೇಕಾದವನು, ಅವನಿಂದ ಏನು ಕೆಲಸ ಮಾಡಿಸ್ಕೊಳ್ಳಿಕ್ಕೆ? ಮತ್ತೆ ಹಾಗಾದರೆ ಯಾವುದಕ್ಕೋಸ್ಕರವಾಗಿ ಶೇಷದೇವರು ಭಗವಂತನ ಪ್ರೀತಿಗಾಗಿ ಪ್ರೀತಿಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂಚೆ ಅವತಾರವನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಹೇಗೆ ಭಗವಂತನ ಸೇವೆ ಮಾಡಿದಾಗ ಭಗವಂತನಿಗೆ ಪ್ರೀತಿಯಾಗುತ್ತೋ, ಭಗವಂತನಿಗೆ ವೇದೋಕ್ತವಾದ ಕರ್ಮವನ್ನ ಮಾಡಿದಾಗಲೂ ಕೂಡ ಪ್ರೀತಿ ಆಗುತ್ತೆ. ವೇದದಲ್ಲಿ ಭಗವಂತನ ಒಂದು ಮಹಿಮೆಯನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಭಗವಂತ ಯಾರಿಗೂ ಕೂಡ ಅವರ ಯೋಗ್ಯತೆಯನ್ನ ಮೀರಿದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪುಣ್ಯ ಸಂಪಾದನೆ ಮಾಡಬೇಕು. ಇದು ಭಗವಂತನ ಸಿದ್ಧಾಂತ, ವೇದ ಸಿದ್ಧಾಂತ. ಹಾಗಾಗಿ ಭಗವಂತ ಏನ್ ಮಾಡದ ಅಂತಂದ್ರೆ, ಈ ಸಂದರ್ಭದಲ್ಲಿ ಈ ಶೇಷದೇವರು ಹಿಂದೆ ಲಕ್ಷ್ಮಣನಾಗಿದ್ದಾಗ ತುಂಬ ಸೇವೆಯನ್ನ ಮಾಡಿದ್ದಾರೆ. ಆ ಸೇವೆ ಎಷ್ಟಾಗಿತ್ತು ಅಂತಂದ್ರೆ, ತಮ್ಮ ಯೋಗ್ಯತೆಯನ್ನ ಮೀರಿದ ಪುಣ್ಯವನ್ನ ಸಂಪಾದನೆ ಮಾಡಿಬಿಟ್ರು. ಇವಾಗ ಆ ಮಾಡಿರತಕ್ಕಂತಹ ಪುಣ್ಯ ಅದು ಅವರ ಯೋಗ್ಯತೆ ಮೀರಿ ಆಗೋಗಿದೆ. ಅದಕ್ಕೇನು ಮಾಡ್ಬೇಕು? ಅದನ್ನ ಕಡಿಮೆ ಮಾಡಬೇಕು. ಅವರ ಯೋಗ್ಯತೆಗೆ ತಕ್ಕಂತೆ ತಂದು ನಿಲ್ಲಿಸ್ಬೇಕು ಅದನ್ನು, ಆ ಪುಣ್ಯವನ್ನು. ಅದನ್ನು ಮಾಡಬೇಕು ಅಂತಂದ್ರೆ, ಈಗ ಆ ಭಗವಂತನಿಂದಲೇ ತಾನು ಆ ಸೇವೆಯನ್ನ ಸ್ವೀಕಾರ ಮಾಡಿದರೆ ಆವಾಗ ಏನಾಗುತ್ತೆ? ತಮ್ಮ ಯೋಗ್ಯತಾನುಸಾರವಾಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಂತಾಗುತ್ತೆ, ಯಥಾಸ್ಥಿತಿಯನ್ನ ಕಾಪಾಡಿಕೊಂಡಂತಾಗುತ್ತೆ. ಇದು ಮಾಡೋದು ಕೂಡ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನೇ ಮಾಡಿದಂತೆ. ಆದ್ದರಿಂದ ಹರೇಹೇ ಪ್ರಿಯ ಚಿಕೀರ್ಷಯ, ಭಗವಂತನಿಗೆ ಪ್ರಿಯವನ್ನ ಉಂಟು ಮಾಡುವ ದೃಷ್ಟಿಯಿಂದ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಮಧ್ವಾಚಾರ್ಯರು ಕೂಡ ಸೇವಾ ಖಿನ್ನ ಲಕ್ಷ್ಮಣ ಅಗ್ರೇ ಹರೇರಭೂತ್ ಅಂತ ಹೇಳ್ತಾರೆ. ಸೇವಾ ಖಿನ್ನ, ಸೇವೆ ಅಧಿಕವನ್ನ ಮಾಡಿ ಯೋಗ್ಯತೆಯನ್ನ ಮೀರಿದ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡ್ಬಿಟ್ಟೆ, ನಾನು ಭಗವಂತನಿಗೆ ಅಪ್ರಿಯನಾಗ್ಬಿಟ್ನೋ ಏನೋ ಅಂತ ಅಂದ್ಕೊಂಡು ಲಕ್ಷ್ಮಣನು, ಆಗ ಹಿಂದೆ ಲಕ್ಷ್ಮಣನಾಗಿರತಕ್ಕಂತಹ ಶೇಷದೇವರು ಪುನಃ ಈಗ ಅಣ್ಣನಾಗಿ ಭಗವಂತನಿಗಿಂತ ಮುಂಚೆ ಅವತಾರವನ್ನು ಮಾಡಿ ಭಗವಂತನಿಂದಲೇ ಸೇವೆಯನ್ನು ತಾವು ಸ್ವೀಕಾರ ಮಾಡುವ ಮೂಲಕವಾಗಿ ತಮ್ಮ ಯೋಗ್ಯತೆಗೆ ಸಮಾನವಾಗಿ ಆದ ರೀತಿಯಲ್ಲಿ ಆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹರೇಹೇ ಪ್ರಿಯ ಚಿಕೀರ್ಷಯ, ಭಗವಂತನಿಗೆ ಪ್ರಿಯವನ್ನು ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಇಲ್ಲಿಗೆ ತಿಳಿಸ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ.